ನಿನ್ನ ಗ್ಯಾರೇಜದಾಗ ಬಿಡಲೇನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲೇನ ಗಾಡಿ ಒಳಗ ಹೆಂಗರಾಗತತಿ ಮನದಾಗ ಹೋಗು ನಡಿ ಕಬ್ಬಿನ ಪಡದಾಗ ಏನ್ ಸಾಕಾಗ್ಬಿಟ್ಟೈತಿ ಈ ಊರ್ ಬಿಡು ನಿಂತ ಸಿಪಾಯಿ ಕೆಲಸ ಮಾಡಾಕ. ಯಾಕಂದ್ರ ನಮ್ಮೂರ್ ಚೇರ್ಮನ್ ಅದಾನಲ್ರಿ 6 ತಿಂಗಳಿಗೊಮ್ಮೆ ಪಗಾರ ಕೊಡ್ತಾನ. ಆ ಪಗಾರ ಬಂದ್ರು ತಮ್ಮ ಮನಿ ಶಾಂತಿ ಮಾಡ್ತಾನ್ರಿ. ಶಾಂತಿ ಮಾಡ್ಕೊಂಡ್ ನಮ್ಮ ಪಗಾರ ಅಳಬೇಕಾದ್ರ ನಮ್ಮ ಕಾಲಾಗಿನ ನರ ಸಾರ್ದೋಗ್ಯಾವ ನೋಡ್ರಿ. ಹಿಂಗಾಗಿ ಸಾಕಾಗ್ಬಿಡತ್ರಿ ಅವ್ರ ಸಂಬಂಧ. ಅಧ್ಯಕ್ಷ ಪಿಡಿಒ ಕೂಡ್ಕೊಂಡ್ ಕ್ಯಾಸ್ರಿ ಮಂಜೂರಾದ ಹಣವನ್ನ ಅವರು ಹರ್ಕೊಂಡ್ ತಿಂತಾರ. ಊರಾಗ ಮನಿ ಬರ್ತಾವ, ನಾವು ಶ್ರೀಮಂತರಿಗೆ ಹಾಕ್ತೇವೆ, ನೀವೇನು ಕೇಳೋರು ನಮ್ಮನ್ನ ಅಂತಾರ್ರಿ. ಹಿಂಗಾಗಿ ನಮ್ಗೆ ಸಾಕಾಗ್ಬಿಡದ್ರಿ ಅವ್ರ ಸಂಬಂಧ. ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ, ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ, ವಾದರೂ ಬಿಡುದಿಲ್ಲ 3 ಎಕರೆ ಮಟ್ಟಿ, ವಾದರೂ ಬಿಡುದಿಲ್ಲ 3 ಎಕರೆ ಮಟ್ಟಿ. ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ, ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ, ವಾದರೂ ಬಿಡುದಿಲ್ಲ 3 ಎಕರೆ ಮಟ್ಟಿ, ವಾದರೂ ಬಿಡುದಿಲ್ಲ 3 ಎಕರೆ ಮಟ್ಟಿ. ಕೆಂಪಗಲ್ಲದ ಪೋರಿ, ಕೆಂಪಗಲ್ಲದ ಪೋರಿ, ಬಳಿ ದೊಡ್ಡದಾದ ನನ್ನ ಮಾರಿ ಮೈ ಮರೆತು ಕುಂತಾರ ನೀ ನಗದಾದ ನನ್ನ ನೋಡಿ, ಊರದ ಕಣ್ಣ ಐತಿ ನಿನ್ನ ಮ್ಯಾಲ ಬರಲಿಯಂಗ ನಾನು ಓಡಿ ಆಡದಾನ ನೀ ಬಿಟ್ಟ ಕೆಂಪನ ಗಲ್ಲದ ಪೋರಿ ಬಳ್ಳಿ ನೋಡಬ್ಯಾಡ ನನ್ನ ಮಾರಿ. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿಟ್ಟು ನೋಡು ಪೂರ್ತಿ ಡ್ಯೂಟಿ. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿಟ್ಟು ನೋಡು ಪೂರ್ತಿ ಡ್ಯೂಟಿ. ಬಂದ್ರ ಮಾಮಣ್ಣ ಬುಲ್ಲಟ್ ಗಾಡಿ ಕಟ್ಟಿ ಕಟ್ಟಿ ಮುಂದೆ ಕುಂತು ಮಾಮಗಳು ಟಮಾಟಿ ತಪ್ಪು ತಪ್ಪ ಹೊಡಿತಾನಿ ಒಂದು ಗಪ್ಪ, ಟಮಾಟಿ ತಪ್ಪು ಗಪ್ಪ ಹೊಡಿತೀನಿ ಒಂದು ಪಂಪ. ಬರ್ತೀಯೇನ ಹರಿಯಾಗ ಬಿಟ್ಟ ಕಳಸನ ಮಧ್ಯಾಹ್ನಕ, ಬರ್ತೀಯೇನ ಹರಿಯಾಗ ಬಿಟ್ಟ ಕಳಸನ ಮಧ್ಯಾಹ್ನ, ಶಂಗ ಹಾಕವ್ ತಿನ್ನಾಕ, ಶಂಗ ಹಾಕವ್ ತಿನ್ನಾಕ, ಪಗಾರ ಕೊಡ್ತೀನಿ ಸಂಜೆಕ. ಬರ್ತೀಯೇನ ಹರಿಯಾಗ ಬಿಟ್ಟ ಕಳಸನ ಮಧ್ಯಾಹ್ನ, ಬರ್ತೀಯೇನ ಹರಿಯಾಗ ಬಿಟ್ಟ ಕಳಸನ ಮಧ್ಯಾಹ್ನ. ಅದ್ ಹಂಗಲ್ಲ ಮಾಮ, ಈಗ ನಾ ಹಾಡ್ತೀನಿ ಕೇಳು. ಬಹಜು ಊರಿನ ಗೆಳೆಯ ಬಹಳ ನೆನಪಿಗೆ ಬರತೆ ನನ್ನ ಜೀವನ ಗೆಳತಿ, ಬಾಳ ದಿವಸ ಬಾಳೋ ಬದುಕೋ ಜೀವನದಾಗ ನನ್ನ ನೀನು ಹೆಂಗ ಮರತಿ, ನಾವಿಬ್ಬರು ತಿರುಗಿದ ಜಾಗಕ್ಕೆಲ್ಲ ಕೇಳಿದರ ಏನ್ ಹೇಳಲಿ ನೀನಾಗಿಲ್ಲ, ತಲೆಯಾಗ ನಿನ್ನ ಬಿಟ್ಟರೆ ಬ್ಯಾರೆ ಇಲ್ಲ, ಮನೆ ಮಂದಿಗೆಲ್ಲ ಬ್ಯಾಸಾಗಿ ಯಾಕೋ ಏನೋ ಗೆಳೆಯ ಒಟ್ಟ ಸೊಗಸಿಲ್ಲ, ರಾತ್ರಿಗ ಹೋಗಿದ್ದ ಬಿದ್ದ ಸಾಯಕ ನನ್ನ ಜೀವದ ಗೆಳತಿಯರು ಇದ್ರ ಕಾಯಕ. ನೆಲದ ಮೇಲೆ ಮಂತ್ರ, ಮಂತ್ರ ಮೇಲೆ ಗಾಡಿ, ಗಾಡಿ ಮೇಲೆ ನೀರು, ಇದು ಹಾಡ್ತೈತಿ ನನ್ನ ಹೋರಿ, ಇದು ಹಾಡ್ತೈತಿ ನನ್ನ ಹೋರಿ. ನೆಲದ ಮೇಲೆ ಮಂತ್ರ, ಮಂತ್ರದ ಮೇಲೆ ಗಾಡಿ, ಗಾಡಿ ಮೇಲೆ ನೀರು, ಇದು ಹಾಡ್ತೈತಿ ನನ್ನ ಹೋರಿ, ಹುಡುಗಿ ಇದು ಹಾಡ್ತೈತಿ ನನ್ನ ಹೋರಿ. ಯಾರ್ ತಿಂಡಿದಲ್ಲಿ ಬರ್ರೆ ಮೊಸರು ತಿಂಡಿ ಆಟ ಇಲ್ಲೇ
ಉಳಿಗಾದ್ರ ಒಟ್ರು ಹೊಯ್ಕೊಂಡ್ ಕುಂದ್ರಿ ನೀವು ತಡಿ ಅಮ್ಮ ಮೇಗ ಬಂದಿನಿ ಅವಸ್ಥೆ ಯಾಕೆ ಅವಸರ ಮಾಡ್ತಿ ನಮ್ಮ ಡುಮ್ಮನ ಅವಸರ ಬಹಳ ತಪ್ಪ ನಡುಬೂರಾಗ ಕಡಿದರ ಕಡಲಿ ನೋಡ್ತಿರುಗಿ ಐ ಹುಡುಗಿ ಜರ ನೋಡ್ತಿರುಗಿ ಸಾಕಿತ ನನ್ನ ಬಡಿಗೆ ತೂಕ ಬಿದ್ದಿದ್ದ ನಿನ್ನ ಗಡಿಗೆ ಸಾಕಿತ ನನ್ನ ಬಡಿಗೆ ತೂಕ ಬಿದ್ದಿದ್ದ ನಿನ್ನ ಗಡಿಗೆ ತೆಳಗಿಂದ ತೆಳಗ ಮ್ಯಾಲಿಂದ ಮ್ಯಾಲ ನಡುವಿನ ಜಾಗ ಏನ್ ಹೌಸ ಪುಲ್ಲ ಎಲ್ಲಿ ನೋಡಿದ್ರಲ್ಲಿ ಎಲ್ಲ ಪುಲ್ಲ ನೋಡಿದ್ರಲ್ಲಿ ಹೌಸ ಪುಲ್ಲ 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 ಎಲ್ಲಿ ನೋಡಿದ್ರಲ್ಲಿ ಹೌಸ ಪುಲ್ಲ ಪುಲ್ಲ ಬದಾಮಿ ಬೀಸ ಬಾರಿ ಐತಿ ನೈಸ ಬದಾಮಿ ಬೀಸ ಬಾರಿ ಐತಿ ನೈಸ ಮಾಡಬೇಡ ಬೀಸ ಕೊಡಬೇಡ ಬೀಸ ಮಾರ ನನ್ನ ಪೋರಿ ಹೋಗಬೇಡ ಹವ್ವ ಮಾರ ನನ್ನ ಪೋರಿ ಹೋಗಬೇಡ ಹವ್ವ ಮಾಮ ನಾ ಇನ್ನೊಂದು ಹೋಗಿಲ್ಲ ಬೇಡ ಮಾತು ಹೇಳಿ ನನ್ನ ತಿಂಡಿ ಹತ್ರ ಇವನ್ ತಿಂಡಿ ಎದ್ದಿಲ್ಲ ಈಗ ಹಿಂದಿ ಹೇಳೋದಲ್ಲ ಅದು ಹಿಂದಿ ಹೇಳಕತ್ತಾರ ಏನ್ ಮೇಡಮ್ ಮಾಮ ಎಲ್ಲಕ್ಕೆ ಬರೀಗಿದೆ ಬೇಡ ಒಟ್ಟ ನಾಟಕ ಮುಗಿಸೋಣ ನಾಟಕ ಮುಗಿಸಿ ಏನು ಮಾಡೋದ್ರಿ ನಾಟಕ ಮುಗಿಸಿದ್ರೆ ಅರ್ಥ ಆಗೋದದ ಇಲ್ಲಿ ಅರ್ಥ ಆಗೋಲ್ಲ ನಾವಿಬ್ರು ಜಿಗಿದಾಡಿದ್ರೆ ಹಿಂದ ಕಥೆ ಏನಾವಾಗ ಆತ್ ಬಿಡು ನೆಕ್ಸ್ಟ್ ನಾನು ಎಲ್ಲ ಸಿಂಗ್ ಕಟ್ ಮಾಡ್ಬಿಡ್ರಿ ನಾವಿಬ್ರು ಆರಾಮ ಹಾಯಾಗಿ ಹಾ. ಚಾ ಬೀಸಿರ್ ತಿನ್ಕೊಂತ ಒಳಗ್ ಕುಂತ ಬಿಡ್ತೀನಿ ಹಂಗ್ ಮಾಡ ಹಂಗ್ ಮಾಡೋಣ ಏನ ಬರ್ತೈತೇನ್ರಿ ನನ್ ಬರಲ್ಲ ಅಡ್ಸೋದು ಒಂದೇ ಬರೋದ ಗೊತ್ತಿಲ್ಲ ನಮಗ ಯಾಕ ನಡುವುದಾರ ನಿಂತು ವಟ ವಟ ಪಿಟಿ ಪಿಟಿ ಹಚ್ಚಲ್ಲ ಯಾಕ ಏನ್ ಹೇಳಿ ಮಲ್ಲಿ ನಮ್ಮ ಅಧ್ಯಕ್ಷ ಪಿಡೋನ್ ಸಂಬಂಧ ತಲಿ ಕೆಟ್ಟ ಚಿತ್ರಾನ್ನ ಆಗೈತ್ ನೋಡಿ ನಂದ ಮಾಮ ನೀ ಎಟ್ಟರ ತಿಳಿ ಕೆಡಿಸ್ಕೋ ಅವ್ರ ಬಗ್ಗೆ ಅವ್ರೇನ್ ತಮ್ಮ ಹೊಡಬಿಟ್ಟು ಉದ್ಯೋಗ ನಿಲ್ಲಿಸ್ತಾರೇನು ಅವ್ರ ಅಡಿಬಿಟಿ ಉದ್ಯೋಗ ನಿಂದ್ರಸಂಗ ಇಲ್ಲ ಯಾಕಂದ್ರ ಅವ್ರು ಮಾಡೋದು ಅಂತ ಹಲ್ಬಿಟಿ ಕೆಲ್ಸನಲ್ಲ ಬಡ್ರು ಬಂದು ಮನಿ ಬಂದಿರ್ತಾವ ಅವನ್ನ ಶ್ರೀಮಂತರಿಗೆ ರೊಕ್ಕ ಕೊಟ್ಟು ತಗೊಂತಾರ ತಗೊಂಡ್ ಕೆಲಸ ಅವ್ರಿಗೆ ಮನಿ ಅಂತಾರ ಹೆಚ್ಚಿಗೆ ಏನ ಕೇಳಿದ್ರ ನಾವು ನಮ್ಮ ರಂಡರಿಗೆ ಹಾಕ್ತಿವಿ ಅಂತಾರ ಅದನ್ನ ಕೇಳ ನಾವ್ ಯಾರ್ಲಿ ಮಲ್ಲಿ ವಾವ್ ಸೋ ನೈಸ್ ಯಾ ಇದು ಎಂತ ಹೊಸ ಸುದ್ದಿ ಮಾಮ ಇದು ದೇಶದೊಳಗೆ ನಡೆಯುವಂತ ಸುದ್ದಿ ಇದೆ ಅದನ್ನ ಬಿಟ್ರೆ ಏನೂ ಇಲ್ಲ ಸರ್ಕಾರದಿಂದ ಬಡವರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಂದಿರ್ತೈತಿ ಆ ಯೋಜನೆ ಏನ್ ಮಾಡ್ತಾರ ಇವ್ರು ಏನ್ ಮಾಡ್ತಾರ ಜೆಸಿ ಪೇಚಿ ಕೆಲಸ ಮಾಡಿ ಆ ರೊಕ್ಕ ಸದ್ಯಕ್ಕೆ ಇವ್ರ ತಿಂತಾರ ಹಂಗ ಹಂಗ ನೋಡಮಲ್ಲಿ ಅಲ್ಲ ಮಾಮ ಊರಿಟ್ಟೆಲ್ಲ ಗಬ್ಬು ನಾರಕತ್ತೈತಿ ಮೆಂಬರ್ಗಳು ಚೇರ್ಮನ್ಗಳು ಇದು ಸುದ್ದಿ ಒಟ್ಟ ಕೇಳಂಗಿಲ್ಲನ ಊರ್ಗಳು ಮೆಂಬರ್ಗಳು ಕೇಳ್ಬೇಕಂದ್ರ ಮೆಂಬರ್ಗಳು ಚೇರ್ಮನ್ಗ ಯಾಕೋ ಚೇರ್ಮನ್ ಏನ್ ಕೆಲಸ ಮಾಡ್ಲಿಲ್ಲ ಅಂತ ಕೇಳಿದ್ರ ಚೇರ್ಮನ್ ಯಾಕೆ ಮಕ್ಕಳ ಮುಕ್ಕಳ್ಯಾಗ ಹಲ್ಲ ಬಂದ ಹೆಚ್ಚಿಗೆ ಆತಿ ಅಂತಾನ ಅಲ್ಲ ಮಾಮ ಅಂತೂ ನಿಮ್ಮ ಪಂಚಾಯತಿ ಸುದ್ದಿ ಬಹಳ ದೊಡ್ಡದು ತಂದಂಗ ಆತು ಬಿಡು ಅದೇನ್ ಈ ಕಡೆ ಪಕ್ಕಿ ಇಲ್ಲ ಮನಗಂಡ ಐತದ ಅರ್ಥ ಆತ್ ಬಿಡು ನನಗ ಅಂದ್ರೆ ಏನ್ ದೋಸ್ತ ನಿಮ್ಮ ಪಂಚಾಯತಿಗೆ ಏನ್ ಕೆಲಸ ಮಾಡ್ತಾರಲ್ಲ ಮೆಂಬರ್ಗಳು ಚೇರ್ಮನ್ಗಳು ಪಿಡಿಒ ಕ್ಲಾಕರ್ಗಳು ಇವ್ರನ್ನ ಹರ್ರಂ ಪಗಾರ ತಿಂತಾರೆ ಏನೆಲ್ಲಾನು ಮಲ್ಲಿ ಇಲೆಕ್ಷನ್ಗೆ ಎಲ್ಲರೂ ನಿಂದ್ರವ್ರು ಸಾಚ ಇರಂಗಿಲ್ಲ ಯಾರು ನಿಂತ್ರು ಅರ್ಧ ತಿಂದ ಅರ್ಧ ಕೆಲಸ ಮಾಡ್ಬೇಕಿಲ್ಲ ಅದನ್ನೂ ಮಾಡಲ್ಲ ಹೋಲ್ ಬಿಡು ದೋಸ್ತ ದೊಡ್ಡವ್ರ ಸುದ್ದಿ ಗಿಡ್ಡಿಗೆ ಯಾಕೆ ಬೇಕಂತ ತಿನ್ನ ಸುಮ್ಮ ಅವ್ರು ಹೆಂಗಿರ್ತಾರ ನೀನು ಹಂಗ ಇರಲ್ಲ ಸುಮ್ಮನಿದ್ರ ಗಾಂಧಿ ತಾತ ಕಂಡು ಕನಸ ನನಸಾಗಬೇಕಾದ್ರ ನಮ್ಮ ಯಾಕ್ ಯುವ ಕನಸು? ಶಕ್ತಿ ಹೋರಾಡಬೇಕು ಮಲ್ಲಿ ಅಯ್ಯಯ್ಯ ನನ್ನ ಯುವ ಶಕ್ತಿ ನಿನ್ನ ಯುವ ಶಕ್ತಿಗೆ ಸ್ವಲ್ಪ ಕೊಡಿ ಯಾಕೆ ಸ್ವಲ್ಪ ಚಟ ಮಾಡಕ್ಕೆ ಸ್ವಲ್ಪ ಗಾಂಜಾ ಸೇದ ಕೊಟ್ರೆ ಸಾಕೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ನಿಮ್ಮ ಅಪ್ಪನ ಮೇಲೆ ನಾನೇ ಮನೆ ಹೇಳ್ತೀನಿ ನನಗ ಐತದ ನಿನ್ನ ಶಕ್ತಿಗೆ ಐತಲ್ಲ ಮನೆನ ಹೆಂಗಸು ಸದ ಒತ್ತಿ ಇಡ್ತಿರಲ್ಲ ನಿಮ್ಮವ್ರು ನೀವು ನಿಮ್ದು ಏನ್ ಹೇಳ್ತೀರಿ ನನ್ನ ತಿಂಡಿ ಕರನ ಐತಿ ಎಲ್ಲರಕ್ಕೆ ತಿಂಡಿ ಮಾಸ್ತರದ ಐತಿ ಇವತ್ತ ನೀ ಹೇಳು ಸತ್ಯನ ಹಾ ಯಾಕಂದ್ರ ನಾವು ಮೊದಲು ಸ್ವಚ್ಛ ಇರ್ಬೇಕ ಹೌದು. ಆಮೇಲೆ ಊರು ಉದ್ಧಾರ ಮಾಡ್ತೇವೆ ಅಂತ ಹೋಗ್ಬೇಕ ಬರಬ್ಬರಿ
ಒಂದು ಕೆಲಸ ಮಾಡೋಣ. ಆಮೇಲೆ ನನಗಂತೂ ಇವತ್ತು ಯಾಕೋ ಭಾಳ ಅಂದ್ರೆ ಭಾಳ ಬ್ಯಾಸರಾಗೈತಿ ಬಮ್ಮ. ಅದಕ್ಕ ನಾನು Anana patiye apati ketna apatiya apati ku apati to apati kut apachaye ಹೆಂಗದಂಗೆ ಬ್ಯಾಂಡ್ ನಮಗ ಟಂಟ ಟಂಟ ರೂಪಾಯಿಗೆ ಮಾಮ ಪಿಕ್ಚರ್ ಹೋಗೋಣ, ಪಿಕ್ಚರ್ ನೋಡಕ. ಯಾವ್ದು ಪಿಕ್ಚರ್ ಯಾವ್ದು? ಯಾವ್ದು ಮಾಮ? ಅದೇ ಗಜ್ಮಾ ಪಿಕ್ಚರ್. ಅದನ್ನೇ ನೋಡಿ. ಅವನ ಅಂದ ಅರ್ಥ ಭಜನ ಅಂತ ಹೇಳಿ. ಭಜನಾ ಹ್ಮ್. ನಡಿ ಹೋಗೋಣ ಹಂಗಾರ. ಹೋಗೋಣ, ಹೋಗೋದ್ರೊಳಗ ಒಂದ್ ಏನ್ರ ಹುರುಪೆದ್ದು ಹೋಗಿಸ್ಬೇಕಲ್ಲ. ನಾಚಿಗೆ ಬರುತ್ತಪ್ಪ. ನಾಚಿಕಿ ಮಧ್ಯಕ್ಕೆ ಬರ್ತೈತಿ, ಕಿಕ್ಕಟ ಸ್ಥಾನ ಸರಿ ಆಕತಿ. ಈ ಕಟ್ ತಾನ ಸರಳ ಆಗುತ್ತೆ. ಒಮ್ಮೆ ಅಟ್ಟ ನಾಚಿಕೆ ಬರ್ತೈತಿ, ಈ ಕಡೆ ಎಲ್ಲ ನಾಚಿಕೆ ಬರ್ತದ. ಅದಂಗ ತಾನ ಸರಳ ಆಗುತ್ತದ. ಅದೇ ಪ್ರೀತಿ ಮಾಡೋರ್ಗೆ ಗೊತ್ತ. ಹೌದು, ನಾವ್ ಪ್ರೀತಿ ಮಾಡೋರ. ಮಾಡೋಣ. ನಾವು ಮಾಡೋರಲ್ಲ, ಬರೀ ಪ್ರೀತಿ ಮಾಡೋರ್ ನೋಡೋರ್ ನಾವು. ಮಾಡಿದ್ರು ನಮಗೆಲ್ಲ ನೋಡ್ಬಾರ್ದು, ಗೊತ್ತಾಗಬೇಕು ಇವೆಲ್ಲ. ಮಾಡಬಾರ್ದು, ಮಾಡಿ ನೋಡ್ಬೇಕಾದ್ರೆ ಹೊಕ್ಕಾಗನ ಗೊತ್ತಾಗೋದು. ಮಾಮ ಪ್ರೀತಿ ಮಾಡಿ 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 ಹೊತ್ತಾಳ ಆಗಿ 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 ಈ ಸುದ್ದಾರಿ ಮುಂದಿನ. ದಯವಿಟ್ಟು ನನ್ನನ್ನು ಆ ಕೆಟ್ಟ ಪದಕ್ಕೆ ಒಟ್ಟ ಯೂಸ್ ಮಾಡಬೇಡ್ರಿ. ಶಬ್ದ ಕೇಳ್ಬಾರ್ದ. ಈಗ ಸುದ್ದಾಗಿನ ಚಾಲ ಮಾಡೋಣ. ಚಲೋ ಮಾಡ ಸುರುಗಳ. ಯಾವಸ್ಸೆ ನಿಜ ಹೇಳೋತೇನ ಗೆಳತಿ, ಕಿವಿಗೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ಹೌದಾ? ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳಿತಿ, ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳಿತಿ. ಸುರು ಕರೆಗ ಸುರು ಕರ. ಹೇಳೋತೇನ ಗೆಳತಿ, ಕಿವಿಗೊಟ್ಟ ಕೇಳ ಗೆಳತಿ, ನಿಜ ಹೇಳೋತೇನ ಗೆಳತಿ, ಕಿವಿಗೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳಿತಿ, ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳಿತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ನನ್ನ ಹೃದಯ ರಾಜ್ಯದಲ್ಲಿ ನೀನೇ ರಾಣಿ ಗೆಳತಿ, ನನ್ನ ಹೃದಯ ರಾಜ್ಯದಲ್ಲಿ ನೀನೇ ರಾಣಿ ಗೆಳತಿ, ನಿಜ ಹೇಳೋತೇನ ಗೆಳತಿ, ಕಿವಿಗೊಟ್ಟ ಕೇಳ ಗೆಳತಿ, ನಿಜ ಹೇಳೋತೇನ ಗೆಳತಿ, ಕಿವಿಗೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳಿತಿ. ಮಾಮ ಬರ್ಲ ಮನೆ ಓಕೆ ಹೋಗುದ್ರಾಗ ಇನ್ನೊಂದು ಏನ್ರ ಕೊಟ್ಟೋಗ್ಬಾರ್ದು ಸೀಮುತ್ತ.
ಆ ಸಿಹಿ ಮುತ್ತುಗಳು. ಮುತ್ತು ಅಯ್ಯೋ ನನ್ನ ಮುತ್ತು ಭರತ್ ನಿಂದ ಯಾರ ನನ ಬಂದೈತ್ ಕುದಕಿ ಆಪತ್ತು ಬರ್ಲಿ ಅವ ನಿಮ್ಮ ಅಪ್ಪ ಬಂದ್ರೆ ನೋಡಂತ ಇನ್ನೊಂದು. ನಾ ರೆಡಿ ಮಮ್ಮ ರೆಡಿ. ನಾ ಬೆಳತನ ರೆಡಿ ನನಗೇನು ಹೋಗುದೈತಿ ನಟೂರಾಗ ಕಡದರ ಕಡಿಲಿ ತರುತನ ಬಿಡುವುದಿಲ್ಲ ಒಟ್ಟ ಬಿಡ್ಬಾರ್ರಿ ಇವತ್ತು ನೀವು ಬಿಟ್ಟರ ಜಾತಿ ಮಗನಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪನಲ್ಲ ಯಾರ ಅಂಜಿಕೆ ನನಗಿಲ್ಲ ತರುತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ತಿಳಿದಂಗ ಹಗುರಿಲ್ಲ ನಿಮ್ಮಪ್ಪನಲ್ಲ ಯಾರಂಜಿಕೆ ನನಗಿಲ್ಲ ನಿಮ್ಮಪ್ಪನಲ್ಲ ಯಾರಂಜಿಕೆ ನನಗಿಲ್ಲ ಕೈ ಮಾಡಿ ಕರೆದನೆ ಕರೆತಾಗಿ ಬಾರ ನನ್ನ ಹಿಂದಿಂದ ಗೆಳತಿ ನೋಡುನು ಮುಂದಿಂದ ಸತ್ತಾಗಿ ನಿಂತನಿ ನಾಹಿಂದ ಏನಾಗ್ತದೆ ಆಗಲಿ ಗೆಳತಿ ನಿನ್ನ ಸಂಬಂಧ ಏನಾಗ್ತದೆ ಆಗಲಿ ಗೆಳತಿ ನಿನ್ನ ಸಂಬಂಧ ತಿರುಗಿ ನೋಡದಾಕಿ ನನ್ನ ಮುದ್ದ ಮನಸ ನೋಡಿ ಪ್ರೀತಿ ಮಾಡಿದಾಕಿ ಜೋಗನ ಹೆಣ್ಣಲ ಬಿಟ್ಟಗೊಂಡ ಸಾಲಿಗೆ ನಿನ್ನ ಹೋಗಾಕಿ ಹೈಸುಲ ತೂರಿ ಮ್ಯಾಲ ಗೆಳತಿ ಚಂದಕನಾಗಿ ಯಾರದ ಕಣ್ಣಿದ್ದ ನಮ್ಮ ಪ್ರೀತಿ ಮ್ಯಾಲ ಮಗದ ಮಂದಿನ ಮ್ಯಾಲ ಗೆಳತಿ ಬಾಳ ಹಂಬಲ ನಿನ್ನ ಪಡೆಯೋ ಹಂಬಲದೊಳಗ ನನಗಿಲ್ಲೋ ಜೀವನ ಕಡುದರ ಕಡಿಲಿ ತರುತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪನಲ್ಲ ಅಂಜಿಕೆ ನನಗಿಲ್ಲ ಡುಮ್ಮ ಒಲೆ ಡುಮ್ಮು ಹೋಗು ನಮ್ಮ ಮನೆಗೆ ಹೋಗಮ್ಮ ಪಿಕ್ಚರ್ ಹೋಗಮ್ಮ. ಮಾಮ ನಿಂಗೆ ಅಳಗ್ಯಾಡ್ಸಲ ಕೂದಲೆಲ್ಲ ಮುಂದಿನ ಹೊಯ್ಕೋತ ಮಮ್ಮ ಕಾಡಲ್ಲ ಶಪ್ಪು ಉಂಟು ಶಂಪು ಆ ಶಪ್ಪು ತಗೊಂಡು ಲಚ್ಕೊಂಡು ಬಿಟ್ರೆ ಕೂದಲು ಎಲ್ಲ ಬರಿವುದು ಮಮ್ಮ ಏನೂ ಆಗೋದಿಲ್ಲ ಬರಾಬರಿ ಐತಿ ನಡೀನಿ. ನನಗೆ ಹಿಂಗಿರಬಾರ್ದು ನನಗೆ ಸೊಯ್ ಅಂತಿರ್ಬೇಕು ಕೂದ್ಲಾಗ ಸಾಯಿ ಅಂತಂದ್ರೆ ಬ್ಯಾವ್ರ ಬರತೈತಿ ಏನು ಉಬ್ಬ್ಯಾವ ಸಾಯಿ ಸಾಯಿ ಅಂತಾವ ಪ್ಯಾನ್ ಹಚ್ಚನ್ನ ಹತ್ತತಿ. ಏನ್ ನಡಬರ್ಕ ನಾ ಏನ ಕುಸ್ತಿ ಹಿಡಿದ್ರು ಹೊರಗಡೆ ಅವನ ಅಡಕಲ್ ಗಂಡ್ಯಾಗ ಹಿಡಿಯವಲ್ಲ. ನಮಗೆ ಏನೇ ಇದ್ರೆಲ್ಲ ಒಳಗಿಂದೊಳಗೆ ಆಗ್ಬೇಕು ಹೊರಗೆ ನಮಗೆ ಆಗೋದಿಲ್ಲ. sexy lady sexy lady oh sexy body hey lovers for everybody ಯಾವಸ್ತಾನ ಮ್ಯಾಂತಪ್ಪ ವಾಪಸ್ ಮುಖಸ್ ಬಿಡ್ತಾನೆ ನೋಡ. ಹೋಗೋಣ ಮನೆಗೆ. This is Max. I'm going to Rangpati. ನಿಮ್ಮ ಅಪ್ಪ ನಡಿ. You going to you Kasba Sunday. ಏ ಪಂಪ This is a meeting. ಪಂಪಿಗೆ ಆಮೇಲೆ ಚಟ
ಗಜಮ ಮಾಡಿ This is ಪಂಪಿಗೆ yes. ಹೋಗೋಣ ಹಾ? ಪಂಪಕ್ಕೆ ಹೋಗೋಣ ಪಂಪ ಮಮ್ಮಿ ಗಜಮ ಅಂದ್ರೇನು ಗಜಮ ಅಲ್ಲದ ಪಂಪ ಹಂಗಂದ್ರೇನು ನಿನಗೆ ಗಜಮ ಅಂದ್ರೆ ಏನ ಇದು ಭಜನ ಮಾಡೋದು ನಮ್ದಲ್ಲ ಗಜಮ ಅಂತಾರ. ಹಂಗಲ್ಲದ ಎರಡುಗಳ ಆಣಿ ಮದ ಏರಿ ಬಂದಾಗ ಗುಡ್ಡಿ ಆಡೋದಕ್ಕ ಗಜಮ ಅಂತಾರ ಅಲ್ಲ ಇದು ಅನರ್ಥ ಅದರ ಅರ್ಥ ನಾ ಹೇಳ್ತೀನಿ ಇದೇ ಅರ್ಥ ತಡಿ ಅರ್ಥ ನಾ ಹೇಳ್ತೀನಿ ಹೇಳ ನೀ ಹೇಳಿದ್ದು ಅನರ್ಥ ಇಲ್ಲ ಏನಪ್ಪ ಅವ ಗಜ್ ಗಜ್ ಮಾಡಿ ಎದ್ಬಿಡ್ದಂತ ನೀ ಹಂಗ ಮಾಡ್ತೇನ ಇವು ನಮ್ಮ ಮಕ್ಕಳಲ್ಲಿ ಇವು ಏಯ್ ಮಂದಿ ಮಕ್ಕಳ ಅರ್ಥ ನಾ ಹೇಳ್ತೀನಿ ಕೇಳಿಸ್ಕೊ ಹೇಳ ಗ ಅಂದ್ರೆ ಗಣಪತಿ ಆ? ಹಾ ಜ ಅಂದ್ರೆ ಜಲಪತಿ ಹಾ ಮ ಅಂದ್ರೆ ಶ್ರೀ ಮಾರುತೇಶ್ವರ ಹಾ ಇಷ್ಟೇ ಇಷ್ಟೇ ಈ ಗಜಮಾನ ಸಾರಾಂಶ ಹಾ ಇಷ್ಟು ಹೇಳಿ ನನ್ನ ದೊಡ್ಡ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಜಯವಾಗಲಿ ನಡಿ ಜೈ ಗುದ್ಲಿ ಪೂಜೆಗೆ ನಂಬಿ ಆಗಬೇಡ ನೀ ಸುಮ್ಮಾಳ ತಿನಸಿ ಬೆಳೆಸಿದರ ಒಂದು ಶೀಲಾ ಶೀಲಾ ನಿನಗಾಗಿನ ನನಗಾಗಿನಿ ಕೊನೆವರೆಗೂ ಬದುಕಬೇಕು ಕೊನೆವರೆಗೂ ಬದುಕಬೇಕು ನೀನೇ ಈ ಜೀವನ ನೀನೇ ಈ ಜೀವನ ದೇವತೆಯಾಗಿ ಬಂದಿರುವೆ ಈ ಮನವನ್ನು ತುಂಬಿರುವೆ ದೇವತೆಯಾಗಿ ಬಂದಿರುವೆ ಈ ಮನೆಯನ್ನು ತುಂಬಿರುವೆ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು ಶೀಲಾ ಶೀಲಾ ಯಾಕೆ ಶೀಲಾ ಯಾವುದೋ ಕನಸಿನ ಲೋಕದಲ್ಲಿ ಇದ್ದಂತೆ ಕಾಣುತ್ತೆ ನನ್ರಾಣಿ. ಹೌದ್ರಿ ಮುಂಜಾನೆ ಕನಸು ಬಿದ್ದಿತ್ರಿ ನನ್ಗೆ
ಅಂದಂಗೆ ಇದೇನಿದು ರೀ ಕಾಲುವೆಗೆ ನೀರು ಬಂದಿದೆ, ನೀರು ಹಾಕಿ ಆಶ್ ಬರ್ತೀನಿ ಹೊಲಕ್ಕೆ ಅಂತ ಹೇಳಿದ್ರಲ್ಲ, ಇನ್ನೂ ಹೋಗ್ಲಿಲ್ವಾ ನೀವು? ಶೀಲಾ, ರೈತನ ಮಕ್ಕಳಿಗೆ ನಿದ್ರೆ ಅಂದ್ರೆ ಬಲು ದೂರ. ಕಿನಾಲ್ ನೀರು ಇಲ್ದಾಗ ಬೋರ್ ನೀರು ಶುರು ಮಾಡಿ ಬೆಳೆಗಳಿಗೆ ನೀರು ಹಾಯಿಸ್ಬೇಕಂದ್ರೆ ಕರೆಂಟಿನ ಕಾಟ ಅಂದಾಗ ರೈತನ ಮಗ ಎಂದು ಉದ್ಧಾರವಾಗುತ್ತಾನೆ ಹೇಳಿಸಿಲ್ಲ ಹೇಳು. ಹೌದ್ರಿ ಸ್ವಾಮಿ, ರೈತನ ಮಕ್ಕಳಿಗೆ ಸರಿಯಾಗಿ ಕರೆಂಟ್ ಬೇಕು, ಹಾಗೆ ಕೆನಾಲ್ ನೀರು ಬೇಕು. ಈ ರಾಜಕಾರಣಿಗಳು ಓಟ್ ಕೇಳಕ್ಕೆ ಏನೋ ನಮ್ಮ ಮನೆಗೆ ಬಂದ್ಬಿಡ್ತಾರೆ, ಆದ್ರೆ ಈ ಸಮಸ್ಯೆಯನ್ನು ಅವ್ರು ನೋಡೋದೇ ಇಲ್ಲ ನೋಡ್ರಿ. ಶೀಲಾ, ರಾಜಕಾರಣಿಗಳಂದ್ರೆ ಏಳು ಹೆಡೆಯ ಸರ್ಪವಿದ್ದಂತೆ. ರೈತರಿಂದ ಓಟು ಪಡೆದುವಾಗ ತಮ್ಮ ಭುಜದ ಮೇಲೆ ಹೊತ್ತುಕೊಂಡು ತಿರುಗಾಡುತ್ತಾರೆ. ಇಲ್ಲ ಸಲ್ಲದ ಆಶೆಗಳನ್ನು ಅವರ ಕಿವಿಯಲ್ಲಿ ತುಂಬಿ ಭಾರಿ ಅಂತರದಿಂದ ಆರಿಸಿ ಬಂದು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಂತ್ರಿ ಆದ್ಮೇಲೆ ರೈತರನ್ನೇ ಮರೆತು ತಮ್ಮ ಸ್ವಾರ್ಥದ ಬಡಲು ತುಂಬಿಕೊಳ್ಳುವ ರಾಜಕಾರಣಿಗಳು ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟಿನೊಳಗೆ ತುಂಬಿರುವಾಗ ಇನ್ನು ರೈತನ ಕಷ್ಟ ನಷ್ಟ ವಿಚಾರ ಮಾಡು ಮಾತು ಎಲ್ಲಿಂದ ಬಂತು ಸಿಲ್ಲ, ಎಲ್ಲಿಂದ ಬಂತು? ಹೌದ್ರಿ ನೋಡಿ, ಈ ರೀತಿ ಸ್ವಾರ್ಥದ ರಾಜಕಾರಣಿಗಳಿಗೆ ಆ ದೇವರು ಒಂದಲ್ಲ ಒಂದು ದಿನ ಸರಿಯಾದ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾನ್ರಿ ಆ ದೇವರು. ಶೀಲಾ, ರಾಜಕಾರಣಿಗಳಿಗೆ ಆ ದೇವರ ಭಯ ಇರುವುದೇ ಇಲ್ಲ. ನಡೆ ಶೀಲಾ, ಹೊಟ್ಟೆ ಎಸಿತಾ ಇದೆ, ಊಟ ಮಾಡೋಣ. ಆಯ್ತ್ರಿ, ಬನ್ನಿ. ನೋಡಿ, ಧರ್ಮಾಪುರದ ರಾಮನ ಮಂದಿರ ಇದೇನು? ಹೌದು ಸರ್, ನಾನು ರಾಮುವಿನ ತಮ್ಮ ಮೈಲಾರಿ ಅಂತ. ನಮ್ಮ ಅಣ್ಣನ ಹತ್ರ ಏನಾದರೂ ಕೆಲಸ ಬಿತ್ತ? ಹೌದಪ್ಪ, ನಾನು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಯಶವಂತ್ ಅಂತ. ಹಾ, ಶೀಲಾ, ಶೀಲಾ, ಸಾಹೇಬ್ರಿಗೆ ಒಂದು ಕಪ್ ನೀರು ತೆಗೆದುಕೊಂಡು ಬಾ. ಹಾ, ತೆಗೆದುಕೊಳ್ಳಿ ನೀರು. ಸರ್, ನಮ್ಮಣ್ಣ ಹತ್ತಿರ ಏನಾದರೂ ಕೆಲಸ ಬಿತ್ತೆ? ನೋಡು ಮೈಲಾರಿ, ನಿಮ್ಮ ಅಣ್ಣ 5 ವರ್ಷಗಳ ಹಿಂದೆ ನಮ್ಮ ಬ್ಯಾಂಕಿನಲ್ಲಿ ಹೊಲಕ್ಕೆ ಪಂಪ್ಸೆಟ್ ಮಾಡಿಸಿದಂತ 5 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ದಾನೆ. ಆದರೆ ಅವರು ತುಂಬದ ಕಾರಣ ಅದು ಕಟ್ಟಬಾಕಿಯಾಗಿದೆ. ನಿಮ್ಮ ಅಣ್ಣ ಇನ್ನೊಂದು ವಾರದಲ್ಲಿ ಸಾಲವನ್ನು ತುಂಬದಿದ್ದರೆ ನಿಮ್ಮ ಆಸ್ತಿಯನ್ನು ಪಂಚಾಯತ್ ಕಟ್ಟ ಮೇಲೆ ಹರಾಜು ಮಾಡಲು ತಿಳಿತೆ. ಸರ್, ನೀವು ಯಾವ ರಾಮನ ಬಗ್ಗೆ ಹೇಳ್ತಾ ಇದ್ದೀರಾ ಸರ್? ಯಾವ ರಾಮನ ಬಗ್ಗೆ ಹೇಳ್ತಾ ಇದ್ದೀರಾ? ನಮ್ಮನ್ನ ಅಷ್ಟೊಂದು ಸಾಲ ಯಾವ ಬ್ಯಾಂಕಿನಲ್ಲಿ ತೆಗೆದುಕೊಂಡಿಲ್ಲ ಸರ್. ಇದರಲ್ಲೇನೋ ಮೋಸ ನಡೆದಿದೆ ಸರ್, ಏನೋ ಮೋಸ ನಡೆದಿದೆ. ನೋಡಪ್ಪ ಮೈಲಾರಿ, ನಾನು ರೈತರಿಗೆ ಮೋಸ ಮಾಡುವ ವ್ಯಕ್ತಿ ನಾನಲ್ಲ. ಬೇಕಾದರೆ ಈ ಕಾಗದದಲ್ಲಿ ನಿಮ್ಮ ಅಣ್ಣನ ಹೆಸರಿದೆ ನೋಡು. ಅಯ್ಯೋ ಸದ್ಗುರು ಶ್ರೀ ಮಾರುತೇಶನೇ, ಈ ಬಡ ರೈತನ ಬಾಳಿನಲ್ಲಿ ಎಂತ ಬಿರುಗಾಳಿಯನ್ನೇ ಎಬ್ಬಿಸಿ ಬಿಟ್ಟೆಯ. ನಿಜ ಸರ್, ನಮ್ಮ ಅಣ್ಣನ ಹೆಸರಿನಲ್ಲಿ ಡೂಪ್ಲಿಕೇಟ್ ಸಹಿ ಮಾಡಿಸುವಂತೆ ಕಾಣುತ್ತದೆ. ನಿಜ ಹೇಳಿ ಸರ್, ಇಂದು ನೀವು ಸತ್ಯ ಹೇಳದಿದ್ದರೆ ಹಿಂದೆ ಈ ರೈತನ ಮಕ್ಕಳ ಕತ್ತು ನೇಣಿಗಾಹುತಿಯಾಗುತ್ತೆ ಸರ್, ನೇಣಿಗಾಹುತಿಯಾಗುತ್ತೆ. ನೋಡು ಮೈಲಾರಿ, ನಾನು ಒಬ್ಬ ರೈತರ ಮಗನೇ. ಮಣ್ಣಿನಲ್ಲಿ ದುಡಿದು ಕಷ್ಟಪಟ್ಟು ಓದಿ ಈ ಸ್ಥಾನಕ್ಕೆ ಬಂದಿದ್ದೇನೆ. ಅಂತ ಮೇಲೆ ಸುಳ್ಳು ಹೇಳಿ ನಾನು ಯಾವ ನರಕಕ್ಕೆ ಹೋಗಲಿ? ಓಹೋ, ಬ್ಯಾಂಕ್ ಮ್ಯಾನೇಜರ್ ಸರ್. ಏನ್ ಸರ್, ಅಪರೂಪವಾಗಿ ಬಡವನ ಮನೆಗೆ ತಮ್ಮ ಆಗಮನ? ರಾಮು, ನೀನು ಮತ್ತು ನಿನ್ನ ಗೆಳೆಯ ಹೊಲಕ್ಕೆ ಪಂಪ್ಸೆಟ್ ಮಾಡಿಸಿದಂತ ತೆಗೆದುಕೊಂಡ ಸಾಲ ನೆನಪಿಲ್ಲವೇ? ಹೌದು ಸರ್, ಸಾಲ ತೆಗೆದುಕೊಂಡಿದ್ದೇನೋ ನಿಜ, ಆದರೆ ಆ ಸಾಲವನ್ನು ನನ್ನ ಗೆಳೆಯ ತುಂಬಲಿಲ್ಲವೇ ಸರ್? ರಾಮು, ನಿನ್ನ ಗೆಳೆಯ ಸಾಲವನ್ನು ಮರುಪಾವತಿಸಿದರೆ ನಾನು ನಿಮ್ಮನೆಗೆ ಬರುವ ಅವಶ್ಯಕತೆ ಇರ್ತಿರ್ಲಿಲ್ಲ. ಬೇಕಾದರೆ ಇನ್ನೊಂದು ವಾರದಲ್ಲಿ ನೀನು ಸಾಲವನ್ನು ತುಂಬದಿದ್ದರೆ ನಿನ್ನ ಆಸ್ತಿ ಹರಾಜಾಗುವುದು ಗ್ಯಾರಂಟಿ. ಮೈಲಾರಿ, ಎಲ್ಲಿ ನೋಡಿದ್ರೆ ಈ ಜಗದಲ್ಲಿ ಬರೀ ಮೋಸ ಸುಳ್ಳುತನ ತುಂಬಿಕೊಂಡಿರುವಾಗ ರೈತನ ಮಕ್ಕಳು ನಂಬಿಕೆ ಎಂಬ ಅಕ್ಷರವನ್ನು ನಾಲಿಗೆ ಮೇಲೆ ಇಟ್ಟುಕೊಂಡು ನಡೆಯುವರು. ಆದರೆ ಕಳ್ಳ
ಕಳ್ಳರು ಸುಳ್ಳರು ಮೋಸಗಾರರು ನಂಬಿಕೆ ಎಂಬ ಅಕ್ಷರವನ್ನು ನಾಲಿಗೆ ಮೇಲೆ ಇಟ್ಟುಕೊಳ್ಳದೆ ಈ ರೈತನ ನಾಲಿಗೆಯನ್ನೇ ಕೊಯ್ತಾರೆ. ಜೀವದ ಗೆಳೆಯ ನೌಕರಿ ಸೇರುತ್ತಾನೆ ಎಂದು ನನ್ನ ಬ್ಯಾಂಕಿನಲ್ಲಿ ಹೊಲದ ಮೇಲೆ ಸಾಲ ತೆಗೆಸಿಕೊಂಡಿದ್ದಂತೆ. ಹೇ ಭಗವಂತ, ಯಾವ ತಪ್ಪಿಗಾಗಿ ಈ ರೈತನಿಗೆ ಶಿಕ್ಷೆ? ಅಣ್ಣ, ಇದು ದೇವರ ಕೊಟ್ಟ ಶಿಕ್ಷೆ ಅಲ್ಲಣ್ಣ, ದೇವರು ಕೊಟ್ಟ ಶಿಕ್ಷೆ ಅಲ್ಲ. ಮುಗ್ಧ ರೈತನ ಮಕ್ಕಳಿಗೆ ಮೋಸ ಮಾಡುವ ರಾಜಕಾರಣಿಗಳೇ ಇರಲಿ, ಭ್ರಷ್ಟ ಅಧಿಕಾರಿಗಳೇ ಇರಲಿ, ದಲ್ಲಾಳಿ ಅಂಗಡಿಯವರೇ ಆಗಿರಲಿ, ನಂಬಿಸಿಕೆ ಕುತ್ತಿಗೆ ಕೊಯ್ಯುವ ಗೆಳೆಯನೇ ಆಗಿರಲಿ, ಅಂತ ಸೂಳೆ ಮಕ್ಕಳನ್ನು ಒದ್ದು ಬುದ್ಧಿ ಕಲಿಸಬೇಕಾದ್ರೆ ಕೆಚ್ಚದೆ ವೀರ ಸುಭಾಷ್ ಚಂದ್ರ ಬೋಸ್ರಂತೆ ನ್ಯಾಯ ಸತ್ಯ ಧರ್ಮ ಎಂಬ ವಿಭೂತಿಯನ್ನು ಹಣೆಗೆ ಹಚ್ಚೆ, ಸತ್ಯವೆಂಬ ಸಿಂಧೂರ ತಿಲಕಾದಾಗ ಹರಿನಾಮ ಹಚ್ಚೆ, ಶೌರ್ಯವೆಂಬ ಮಂತ್ರವನ್ನು ಕಿವಿಯಲ್ಲಿ ತುಂಬಿ ಬಡವರಿಗೆ ಅನ್ಯಾಯ ಮಾಡುವ ಯಾವ ಬೋಳಿ ಮಗನೇ ಇರಲಿ ಅವರ ರುಂಡ ಮುಂಡಗಳನ್ನು ಕತ್ತರಿಸಿ ಆ ರುಂಡ ಮುಂಡಗಳನ್ನು ಒಂದೇ ಜಾಗದಲ್ಲಿ ಹಾಕಿ ನ್ಯಾಯವೆಂಬ ಸೀಮೆಯನ್ನ ಸುರಿವಿ ಧರ್ಮವೆಂಬ ಬೆಂಕಿ ಕಡ್ಡಿಯಿಂದ ಸುಟ್ಟಾಗಲೇ ರೈತನ ಬದುಕು ಬಂಗಾರವಾಗುವುದು. ಇಲ್ವಾದ್ರೆ ರೈತನ ಮಗ ಕಳ್ಳ ಕದಿ ಮರುಕಲ ಮಾಡಾಗೋದಂತ. ರಾಮು, ಮಹಿಳೆಯರು ನುಡಿಯುವುದು ಸತ್ಯ. ರೈತರಿಗೆ ಮೋಸ ಮಾಡುವ ಯಾವ ವ್ಯಕ್ತಿ ಇರಲಿ ಅಂತವರಿಗೆ ಸತ್ಯ ಧರ್ಮದ ಸಂಕೇತವಾದ ಬಡವ ಬೀಸಿದ ಕೊಡ್ಲಿಂದ ಅಂತ್ಯದ ನಾಂದಿ ಹಾಡಿದಾಗಲೇ ರೈತನ ಬಾಳು ಬಂಗಾರದ ಖನಿಜವಾಗುವುದು. ಇರಲಿ ರಾಮು, ಸಾಲವೇನ ತುಂಬ್ತೀಯ? ಸರ್, ಮಾಡಿದ ತಪ್ಪಿಗಾಗಿ 3 ಎಕರೆ ತೋಟವನ್ನು ಯಾರಿಗಾದರೂ ಬಡ್ಡಿಲಿ ಹಾಕಿ ಹಣವನ್ನು ತಂದು ತುಂಬುತ್ತೇನೆ ಸರ್, ತುಂಬುತ್ತೇನೆ. ರಾಮು, ನಾನು ರೈತನ ಮಗನೇ. ನೀನು ಕಣ್ಣೀರು ಹಾಕುವುದು ನೋಡಿ ನನ್ನ ಮನಸ್ಸಿಗೆ ನೋವು ಹೋಗುತ್ತದೆ. ಈಗ ನನ್ನಲ್ಲಿದ್ದ ಹಣವನ್ನು ನಿನ್ನ ಸಾಲಕ್ಕೆ ತುಂಬುತ್ತೇನೆ. ನಾಳೆ ಬೆಳೆ ಬೆಳೆದು ಮಾರಿ ಬಂದ ಹಣವನ್ನು ನನ್ನ ಸಾಲವನ್ನು ಮುಟ್ಟಿಸುವಂತೆ ತಿಳಿಯಿತೆ. ಸರ್, ನೀವು ನಿಜವಾಗಿಯೂ ದೇವಮಾನವರು ಸರ್, ದೇವಮಾನವರು. ಈ ಬಡ ರೈತನ ಬಾಳಿಗೆ ಹೆಚ್ಚಿ ಬೆಳಕು ನೀಡಿದ ರವಿ ತೇಜ ಸರ್ ನೀವು. ಸರ್, ಈ ನಿಮ್ಮ ಉಪಕಾರ ನನ್ನ ಉಸಿರು ಇರುವವರೆಗೂ ಮರೆಯುವುದಿಲ್ಲ ಸರ್, ಈ ನಿಮ್ಮ ಉಪಕಾರವನ್ನು. ಸರ್, ಮೂಕ ಬಸವನನ್ನು ಕಟುಕರು ಸುಲಿದು ತಿನ್ನುವಂತೆ ಈ ರೈತನ ಮಕ್ಕಳನ್ನು ಹರಿದು ತಿನ್ನುವವರೇ ತುಂಬಿಕೊಂಡಿದ್ದಾರೆ ಸರ್ ಈ ಸಮಾಜದಲ್ಲಿ. ರೈತನ ಮಕ್ಕಳು ಸಾಲು ತೆಗೆದುಕೊಳ್ಳುವ ಪ್ರತಿಯೊಂದು ಬ್ಯಾಂಕಿನಲ್ಲಿ ನಿಮ್ಮಂತ ಸದ್ಗುಣದ ಮ್ಯಾನೇಜರ್ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರನ್ನು ತಡೆಯಬಹುದು ಸರ್, ರೈತರನ್ನು ತಡೆಯಬಹುದು. ಈ ನಿಮ್ಮ ಸಹಾಯ ಸಹಕಾರ ನನ್ನ ಜೀವನ ಇರುವವರೆಗೂ ನಿಮ್ಮನ್ನು ಮರೆಯೋದಿಲ್ಲ ಸರ್. ಮೈಲಾರಿ, ಇದರಲ್ಲಿ ಸಾಯದ ಪ್ರಶ್ನೆ ಇಲ್ಲ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ. ಭೂಮಿಯಲ್ಲಿ ಕಷ್ಟಪಟ್ಟು ದುಡಿದು ಓದಿ ನೌಕರಿಯಲ್ಲಿದ್ದವನಿಗೆ ಗೊತ್ತಾಗುತ್ತದೆ ರೈತನ ಕಷ್ಟ ನಷ್ಟಗಳು. ರಾಮು, ಮೈಲಾರಿ, ನಾನು ಹೋಗಿ ಬರಲಿ? ಆಯ್ತು ಸರ್, ಹೋಗಿ ಬನ್ನಿ. ಹಲೋ ಕವಿಗಳೇ, ಎಲ್ಲಾ ಭೂಮಿಯಲ್ಲಿ ದುಡಿಯುವ ಭೂಮಿ ಪುತ್ರನಾದ ರಾಮ ಅವರೇ. ಯಾಕೆ ಹೋಗಲಿಯ? ಈ ಬಡ ಸ್ನೇಹಿತನ ನೆನಪು ಈಗ ಬಂತೇನೋ ನಿನಗೆ? ರಾಮು, ಅಂದ ಹಾಗೆ ಈ ಹೆಣ್ಣು ಮಗಳು ಯಾರೆಂದು ನನಗೆ ತಿಳಿಯಲಿಲ್ಲ. ನೋಡು ಕಿರಣ್, ಅವಳು ನನ್ನ ತಮ್ಮನ ಹೆಂಡತಿ. ಅಮ್ಮ ಶೀಲಾ, ಕುಡಿಲಿಕ್ಕೆ ನೀರು ತಗೊಂಡ್ ಬಾರಮ್ಮ. ತೆಗೆದುಕೊಳ್ಳಿ ನೀರನ್ನು.
ರಾಮು, ಅಂದ ಹಾಗೆ ಈ ಹೆಣ್ಣು ಮಗಳು ಯಾರೆಂದು ನನಗೆ ತಿಳಿಯಲಿಲ್ಲ. ಕಿರಣ್, ಅವಾಗಲೇ ಹೇಳಿದ್ನಲ್ಲ ನನ್ನ ತಮ್ಮನ ಹೆಂಡತಿ ಅಂತ. ಅಂದ ಹಾಗೆ ಕಿರಣ್, ನಿನಗೆ ಯಾವುದಾದ್ರೂ ನೌಕರಿ ಸಿಕ್ಕಿದೆಯಾ ಗೆಳೆಯ? ರಾಮು, ನಾನು PSI ನೌಕರಿ ಸೇರಿಕೊಂಡು 4 ತಿಂಗಳಾಯ್ತು. ಒಂದು ಇಂಪಾರ್ಟೆಂಟ್ ಕೇಸಿನ ಬಗ್ಗೆ ತನಿಖೆ ನಡೆಸಲು ನನ್ನನ್ನು ಮೇಲಿನ ಅಧಿಕಾರಿ ದೇವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ರಾಮು, ಅಂದ ಹಾಗೆ ರೈತನ ಉದ್ಯೋಗ ಹೇಗೆ ನಡೆದಿದೆ? ಕಿರಣ್, ರೈತನ ಮಕ್ಕಳ ಗೋಳು ಆ ದೇವರೇ ಬಲ್ಲ. ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಿಂದಾಗಿ ಇದ್ದು ಬಿದ್ದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಮನೆ ದನಕರನ್ನು ಕಳೆದುಕೊಂಡು ರೈತ ತಿನ್ನುವ ತುತ್ತನಕ್ಕೆ ಮತ್ತೊಬ್ಬರಲ್ಲಿ ಕೈ ಚಾಚುವ ಕೆಟ್ಟ ಪ್ರಸಂಗ ಬಂದಿದೆ ಕಿರಣ್, ಕೆಟ್ಟ ಪ್ರಸಂಗ ಬಂದಿದೆ. ಕವಿಗಳೇ, ಮಳೆ ರಾಯನ ಆರ್ಭಟಕ್ಕೆ ಬೆಳೆ ದನ ಸೂರ ಕಳೆದುಕೊಂಡವರಿಗೆ ಸರ್ಕಾರ ಮತ್ತು ಸಹಾಯ ಮಾಡಿದ್ದಲ್ಲ ರಾಮು? ಸರ್, ಸರ್ಕಾರ ಯೋಜನಾ ನಿರಾಶ್ರಿತರಿಗೆ ಸಹಾಯ ಮಾಡಿದ್ದು ನಿಜ. ಆದರೆ ರೈತರಿಗೆ ಬಂದ ಅಕ್ಕಿ ಗೋಧಿ ಸರ್ಕಾರದ ಅಧಿಕಾರಿಗಳ ಕೈಯಲ್ಲಿ ಬಂದಾಗ 150% ಹಂಚಿ ಮಿಕ್ಕಿದ್ದೆಲ್ಲವನ್ನು ತಿಂದು ತಮ್ಮ ಬಜ್ಜು ಬೆಳೆಸಿಕೊಂಡಿದ್ದಾರೆ ಸರ್, ಬಜ್ಜು ಬೆಳೆಸಿಕೊಂಡಿದ್ದಾರೆ. ಮೈಲಾರಿ, ನಿರಾಶ್ರಿತರಿಗೆ ಸರ್ಕಾರದಿಂದ ದಾನಿಗಳಿಂದ ಬಂದ ಹಣ ರೇಷನ್ನು ಸರಿಯಾಗಿ ರೈತರಿಗೆ ಬಡವರಿಗೆ ತಲುಪಿಸಿದ ಯಾವ ವ್ಯಕ್ತಿ ಇರಲಿ ಅಂಥವ್ರನ್ನು ಸರ್ಕಾರಕ್ಕೆ ತಿಳಿಸುವುದೇ ಪ್ರಜಾಜನತೆ ಕರ್ತವ್ಯ. ಮೈಲಾರಿ, ಸರ್, ಇವತ್ತಿನ ಸರ್ಕಾರದಲ್ಲಿ ನಡೆಯುವುದು ಮೋಸ, ವಂಚನೆ, ಭ್ರಷ್ಟತನ. ಒಬ್ಬ ಬಡ ರೈತನ ಮಗ ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ವಿದ್ಯಾಭ್ಯಾಸ ಮಾಡಿ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆದರೂ ಸರ್ಕಾರಿ ನೌಕರಿ ಮಾಡಲು ಲಂಚ ಕೇಳುತ್ತಾರೆ. ರೈತ ತನ್ನ ಹೊಲದ ಉತ್ತರ ತೆಗೆದಿಸಿಕೊಳ್ಳಲು ಹೋದ್ರೆ ತಲಾಟಿಗಳಿಗೂ ಲಂಚ ಕೊಡಬೇಕು. ಇನ್ನು ಕೃಷಿ ಪತ್ತಿನ ಬ್ಯಾಂಕಿನಲ್ಲಿ ಸಬ್ಸಿಡಿ ಬೀಜ ಗೊಬ್ಬರ ತೆಗೆದುಕೊಳ್ಳಲು ಹೋದ್ರು ಲಂಚ ಕೊಡಬೇಕು. ಬಡವನ ಹೆಂಡತಿಗೆ ಹೆರಿಗೆ ನೋವು ಬಂದು ಸರ್ಕಾರಿ ದವಾಖಾನೆಗೆ ಕರೆದುಕೊಂಡು ಹೋದರೆ ಅಲ್ಲಿಯೂ ಲಂಚ ಕೇಳುತ್ತಾರೆ. ಸರ್ಕಾರದ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಲಂಚ ತೆಗೆದುಕೊಳ್ಳುತ್ತಾರೆ ಎಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲು ಹೋದ್ರೆ ಅಲ್ಲಿಯೂ ಲಂಚ ಕೇಳುತ್ತಾರೆ. ಸರ್, ಲಂಚ ಲಂಚ ಎಂದು ಹರಿದು ತಿನ್ನುವವರು ಇಂಚಿಂಚಾಗಿ ಕತ್ತರಿಸಿದಾಗಲೇ ರೈತನ ಬದುಕು ಹಸನವಾಗುವುದು. ಇಲ್ವಾದ್ರೆ ಈ ದೇಶದಲ್ಲಿ ಹಣ್ಣು ತಿನ್ನುವವನು ಹಣ್ಣು ತಿನ್ನುತ್ತಾನೆ, ಮಣ್ಣು ತಿನ್ನುವವನು ಮಣ್ಣು ತಿನ್ನುತ್ತಾನೆ. ಕಿರಣ್, ನೀನೊಬ್ಬ ಸತ್ಯ, ನ್ಯಾಯ, ನೀತಿ ಎಂಬ ತ್ರಿದಳದ ಚಕ್ರವನ್ನು ಎದೆ ಮೇಲೆ ಹಚ್ಚಿ ಹಾಕಿಸಿಕೊಂಡ ಸರ್ಕಾರದ ಸಿಂಹಕನು ನೀನು. ರೈತರಿಗೆ ವಂಚಿಸಿದೆ, ಮೋಸದ ಮಾಲನ್ನು ಖರೀದಿಸಿ ಸರ್ಕಾರದ ಪಾಸ್ಪೋರ್ಟ್ ತೆಗೆಸಿಕೊಂಡು ಹೊರ ದೇಶಕ್ಕೆ ಕೋಟಿಗಟ್ಟಲೆ ರೂಪಾಯಿಗೆ ಬೆಲೆ ಮಾಡುವ ದಲ್ಲಾಳಿ ಅಂಗಡಿಯವರೇ ಮಾಲೀಕರನ್ನು ಸೆರೆ ಹಿಡಿದು ಈ ನಮ್ಮ ರೈತರಿಗೆ ನ್ಯಾಯ ದೊರಕಿಸಿಕೊಡುವ ರುದ್ರನಾಗ ನೀನಾಗಬೇಕು ಕಿರಣ್, ನೀನಾಗಬೇಕು. ಎತ್ತ ತಾಯಿಗೆ ದ್ರೋಹ ಬಗೆಯುವ ದುಷ್ಟ ರಾಜಕಾರಣಿಗಳಿರಲಿ, ಮೋಸದ ಸರ್ಕಾರ ಅಧಿಕಾರಿಗಳ ಪಾಲಿಗೆ ಯಾವತಾರ ಪುರುಷ ನೀನಾಗಿ ಈ ರೈತನ ಹಸಿರು ಕ್ರಾಂತಿಯ ದೀಪವನ್ನು ವಿಧಾನಸೌಧ ಮುಂದೆ ಹಚ್ಚುವ ನಂದಾಜ್ಯೋತಿ ಕಿರಣ ನೀನಾಗಬೇಕು. ಕಿರಣ, ಆಶಾ ಕಿರಣ ನೀನಾಗಬೇಕು. ಮಿತ್ರ, ರೈತರಿಗೆ ಬಡವರಿಗೆ ಅನ್ಯಾಯ ಮಾಡುವ ರಾಜಕಾರಣಿಯಾಗಿರಲಿ, ನಮ್ಮ ಸರ್ಕಾರದ ಅಧಿಕಾರಿಯಾಗಿರಲಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿನವರಿರಲಿ, ಅಂತ ನೀಚರಿಗೆ ಅಂಜದ ಅಳಕದೆ ಟಂಕು ಕಟ್ಟಿ ನನ್ನ ಕಣ್ಣಿಂದ ಶಿಕ್ಷೆ ಕೊಡಿಸಿ ರೈತರು ಬಡವರು ನೆಮ್ಮದಿಯಿಂದ ಊಟ ಮಾಡುವಂತೆ ಮಾಡುವುದೇ ನನ್ನ ಗುರಿ. ಕಿರಣ್, ಈ ನಿನ್ನ ಗುರಿಯೇ ನಮ್ಮಂತ ರೈತನ ಕಣ್ಣೀರು ಒರೆಸುವ ಮಂತ್ರವಾಗಬೇಕು. ಅಂದಾಗೆ ಗೆಳೆಯ, ನೀನು ಇವತ್ತು ನಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡೇ ಹೋಗಬೇಕು. ಗೆಳೆಯನ ಆದ್ಯಂತ ಶಿರವಾಗಿ ಫಲಿಸುತ್ತೇನೆ. ಹಾ ರಾಮು, ನಡೆ ಹೋಗೋಣ. ಸರ್, ಈ ಬಡವರ ಮನೆಯ ಊಟ ನಿಮಗೆ ಸರಿ ಬರ್ತೋ ಇಲ್ಲ? ಮೈಲಾರಿ, ಶ್ರೀಮಂತರ ಮನೆಯ ನೋಟ ಚಂದ, ಬಡವರ ಮನೆಯ ಊಟ ಚಂದ. ನಾ ನುಡಿ ಇಲ್ಲದೆ ಯಾವತ್ತಾದ್ರೂ ಬಡವರ ಮನೆಯ ಊಟ ಪಂಚಾಮೃತ ಇದ್ದಂತೆ. ನಡೆ ಗೆಳೆಯ, ನಡೆ ಗೆಳೆಯ, ಹೋಗೋಣ ಬಾ. ಪುಂಡ್ಲಿಕ್ ಮಾಳೆಯಿಂದ ನಿಂಗನ ಪಾತ್ರೆಗೆ 100, ಮಲ್ಲೆ ಪಾತ್ರೆಗೆ 100, ಕಿರಣ್ ಪಾತ್ರೆಗೆ 100, ಸಂಗನ ಪಾತ್ರೆಗೆ 100 ಕೊಟ್ಟಿರ್ತಾರೆ. ತಲಾ 100 ಕೊಟ್ಟಿರ್ತಾರೆ. ಅದನ್ನ ನಾನು ಸ್ವೀಕಾರ ಮಾಡಿರ್ತೇನೆ, ಅವ್ರಿಗೆ ಮುಟ್ಟಿಸುತ್ತೇನೆ. ಅದೇ ಥರ ಸಿದ್ದಪ್ಪ ಇಟ್ಟಿಗೆ
ಸಂಗನ ಪಾತ್ರೆಗೆ 100 ಕೊಟ್ಟಾನ, ಮಂಗನ ಪಾತ್ರೆಗೆ 100 ಕೊಟ್ಟಾರ, ನಾಗೇಂದ್ರ ಪಾತ್ರೆ 100 ಕೊಟ್ಟಿರ್ತಾರ. ಅದನ್ನೂ ನಾನು ಮುಟ್ಟಿಸ್ತೇನೆ. ಮುತ್ತಪ್ಪ ಮುಳವಳ್ಳಿ 3 ತೊಳಿ ಚೈನಾ ಹಾಕ್ಯಾರ. ಸಂಗನ ಪಾತ್ರೆಗೆ ಬಂದು ಅವರ ಸ್ವೀಕಾರ ಮಾಡ್ಬೇಕ. ಜಲ್ದಿಪ್ಪ. ರಂಗಪ್ಪ ಮೇಟಿಯವರಿಗೆ ದ್ಯಾವಪ್ಪ ಮೇಟಿಯವರು 100 ರೂಪಾಯಿ ಕೊಟ್ಟಿದ್ದಾರೆ. ಆ ರಂಗಪ್ಪ ಮೇಟಿಯವರು ಬಂದು ಆ 100 ತೆಗೆದುಕೊಂಡು ಹೋಗ್ಬೇಕು. ಮತ್ತು ದ್ಯಾವಪ್ಪ ಮೇಟಿಯವರು ಸಂಗೀತ ಬಳಗಕ್ಕೆ 100 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆ ಸಂಗೀತದ ಪರವಾಗಿ ನಾನೇ ಸ್ವೀಕಾರ ಮಾಡಿಕೊಂಡು ಬಲದೂರು ಸರ್ಗಳಿಗೆ ಕೊಡುತ್ತೇನೆ. ನನ್ನ ಕಾಕನಾಗಿರ್ತಕ್ಕಂಥ ದ್ಯಾವಪ್ಪ ಮೇಟಿಯವರು ನನ್ನ ಅಲ್ಪ ಕಲೆಯನ್ನು ಕಂಡ 100 ರೂಪಾಯಿ ಕಲಾ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅವರಿಗೆ ಯಾವಾಗಲೂ ಆ ಲಕ್ಕಮ್ಮ ತಾಯಿ ಆಯುರ್ಗೆ ಕೊಟ್ಟು ಕಾಪಾಡಲಿ ಎಂದು ಕೇಳುತ್ತೇನೆ. ಅದೇ ರೀತಿ ಶಿವಾನಂದ್ ಲಕ್ಕಪ್ಪ ಹುಂಡೇಕರ್ ಅವರು ನಮ್ಮ ಮಾವನವರು. ಅವರು ನನ್ನ ಅಲ್ಪ ಕಲೆಯನ್ನು ಕಂಡು 2 ಶರ್ಟು 101 ರೂಪಾಯಿ ಅವರಿಗೆ ಆ ಲಕ್ಕಮ್ಮ ತಾಯಿ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವಿಯಲ್ಲಿ ಬೇಡಿಕೆ. ಮುದ್ದಿನ ಹುಡುಗಿ ಚಂದ, ಮೋನದ ರೂಪವೇ ಎಂದ, ಚಂದಕ್ಕೆ ಚಂದವಂತೆ ನಿನ್ನ ರೂಪವು. ಮುದ್ದಿನ ಅದೇ ರೀತಿಯಾದ ಯಡಪ್ಪ ಮಾವ ಮಾಳಿಯವರು ನನ್ನ ಅಲ್ಪ ಕಲೆಯನ್ನು ಕಂಡು 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೂ ಆ ಚಂದ್ರಂತ ನನ್ನ ಗೆಳೆಯನಾದಂಥ ತುಂಬ ಬೇಡಿಕೆ. ನಮ್ಮ ಸಂಗೀತ ಬಳಗಕ್ಕೆ 100 ರೂಪಾಯಿ ಕಲಾಕಾನಿಯನ್ನು ಕೊಟ್ಟಂತ ಕಲಾಭಿಮಾನಿಗಳಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುದ್ದಿನ ಹುಡುಗಿ ಚಂದ, ಮೋನದ ರೂಪವೇ ಎಂದ, ಚಂದಕ್ಕೆ ಚಂದವಂತೆ ನಿನ್ನ ರೂಪವು. ಈ ಹೃದಯ ನಿನಗಾಗಿ ಮೀಸಲು ಪ್ರಿಯೇ ಎಂದಿಗೂ ಈ ಬೆಸುಗೆ ಬಿರುದ. Come on, director, ನಾನೇ ಇದರ ಕ್ಯಾರೆಕ್ಟರ್. Come on, director, ನಾನೇ ಇದರ ಕ್ಯಾರೆಕ್ಟರ್. ನಿನ್ನಡೆ ಬರಹ ಬರೆಯುವುದೀರೈ, ನಿನ್ನಡೆ ಬರಹ ಬರೆಯುವುದೀರೈ. ಗಂಡು ಸಿಂಗಳಲ್ಲಿ ಮೆಟ್ಟಿದ ಈ ನಾಡಿನಲ್ಲಿ ಹುಡುಗು ಸಿಡಿಲಿನಂತೆ ಗುಡುಗಿ ಕೋಲ್ ಮಿಂಚಿನಂತೆ ಸಂಚಾರ ಮಾಡುತ್ತಾ ದೊಡ್ಡ ದೊಡ್ಡ ರಾಜಕಾರಣಿಗಳ ತಲೆಯ ಮೇಲೆ ನನ್ನ ಹಸ್ತವನ್ನು ಇಡುತ್ತಾ ಪುಂಡನಂತೆ ಪುಂಡಾಟಿಕೆ ನಡೆಸುವ ಸಾಹಸ ಬ್ರೇಕ್ ಹಾಕುವ ಒಬ್ಬ ಜಗದೇಕ ವೀರ ಹುಟ್ಟಿಲ್ಲ ಈ ದೇಶದಲ್ಲಿ. ಲೇ ರಾಮ ಮೇಲಾರಿ, ಇಡೀ ದೇಶ ಕಣ್ಣು ಹಾಕುವ ಅನ್ನದಾತರು ನಾವೇ ಎಂದು ಎದೆ ಉಬ್ಬಿಸಿ ಈ ಊರಿನಲ್ಲಿ ಚಂದನ ಸಂಸಾರ ಸಾಗಿಸುವ ನಿಮ್ಮ ತುಂಬಿದ ಮನೆಗೆ ಸುರ್ಪನೆಗೆದೆಯನ್ನೆಂಬ ಅಸ್ತ್ರವನ್ನು ಕಳಿಸಿ ಅವಳಿಂದಲೇ ಒಬ್ಬೊಬ್ಬರನ್ನ ಮನೆಯಿಂದ ಹೊರ ಹಾಕಿದಾಗಲೇ ನನ್ನ ಕಾಳಿನಾಕ ಜೀವ ತುಂಬುವುದು. ಓಹೋ ನನ್ನ ಪ್ರೀತಿಯ ಪಾರಿವಾಳ ತಂಗಾಳಿಯಲ್ಲಿ ರಕ್ಕೆ ಪುಕ್ಕಗಳನ್ನು ಬಿಚ್ಚಿಕೊಂಡು ಸಂತೋಷದಿಂದ ಹೊರ್ತಾ ಬರ್ತಾ ಇದೆ. ಬರಲಿ. ಹಾಯ್ ನಾಗೇಂದ್ರ. ಹಲೋ ಸರೋಜ, ಮೊನ್ನೆ ನೀನು ನಮ್ಮ ಗುಮ್ಮಸ್ತನ ಮುಂದೆ ನನ್ನ ಬರಲಿಲ್ಲ ಹೇಳಿದಂತೆ ಕಾರಣ? ನಾಗೇಂದ್ರ, ನಿನಗೊಂದು ಮಾತನ್ನು ಕೇಳಿದೆ. ನಾನು ಸಾಗರ್ ಎಂಬ ಬಡ ಹುಡುಗನ ಕೈ ಹಿಡಿದು ಜೊತೆಗಾರ್ತನಾಗಿ ಮಾಡ್ಕೊಂಡಿದ್ದೀನಿ. ನೀನೇನು ತಪ್ಪು ತಿಳಿಬಾರ್ದು. ಸರೋಜ, ಇದರಲ್ಲಿ ತಪ್ಪು ಯಾವುದಿಲ್ಲ. ಆದಿದ್ದು ಒಳ್ಳೇದೇ ಆಯಿತು. ಈಗ ನೀನು ಉಡಿ ತುಂಬಿಕೊಂಡ ತುಳಿದ ಹೋದ ಮನೆ ಮುಳ್ಳಿನವನ. ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕು, ತಿಳಿಯತೆ? ನಾಗೇಂದ್ರ, ಜಾಗರೂಕತೆಯನ್ನು ಕಲಿಸುವ ಗುರುವೇ ನನ್ನ ಪಕ್ಕದಲ್ಲಿರಬೇಕಾದ್ರೆ ನಾನ್ಯಾಕೆ ಭಯಪಡಬೇಕು? ನನ್ನ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆ? ಹೆಣ್ಣು ನಂಬಿದ್ರೆ ಗೃಹ ದೇವತೆ, ಮುನಿದ್ರೆ ಮೃತ್ಯು ದೇವತೆ. ಸರೋಜ, ಅದು ಪುರಾಣದಲ್ಲಿ ಬರುತ್ತದೆ. ಈಗ ನೀನು ತುಂಬಿಕೊಂಡ ತುಳಿದ ಹೋದ ಮನೆ ಮುಳ್ಳಿನವನ. ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆ ಹಿಡಿಯಬೇಕೆ, ತಿಳಿಯತೆ? ನೋಡಿ,
ಹೆಣ್ಣು ಮನಸ್ಸು ಬದಲಿಸಿದ್ರೆ ಮುಳ್ಳಿನ ವನವಾದ್ರೇನು, ಬಂಗಾರದ ಅರಮನೆ ಆದ್ರೇನು? ಈಗ ನಾನೇನ್ ಮಾಡ್ಬೇಕು ಅಷ್ಟು ಹೇಳಿ ಸಾಕು. ಸರೋಜ, ನೀ ಆ ಮನೆಯಲ್ಲಿ ಒಂದು ಚಿಕ್ಕ ಡ್ರಾಮಾ ಮಾಡಬೇಕು, ಅದು ಸಾಧ್ಯವೇ? ಸಾಧ್ಯ. ಹೆಣ್ಣೊಂದು ಮೃದುವಾದ ವೀಣೆ, ಸಿಡಿಲುಗೊಂಡ್ರೆ ರುದ್ರ ವೀಣೆ. ಹಾ ಸರೋಜ, ಅದು ಪುರಾಣದಲ್ಲೇ ಬರುತ್ತದೆ. ಈಗ ನೀನು ಉಡಿ ತುಂಬಿಕೊಂಡ ತುಳಿದ ಹೋದ ಮನೆ ಮುಳ್ಳಿನ ಮನ ಅಂತ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕು, ತಿಳಿಯುತ್ತೆ? ನೋಡಿ, ನಾನು ಆ ರಾಮಕವಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಸಾಗರ್ ಎಂಬ ಬಡ ಹುಡುಗನ ಕೈ ಹಿಡಿದು ಆ ರಾಮಕವಿ ಮನಸ್ಸು ಸೇರಿಸಿಕೊಂಡಿದ್ದೇನೆ. ನಾನಿನ್ನೂ ಸಾಧಿಸಬೇಕಾದ ಗುರಿಗಳು ಬಹಳ ಇದ್ದಾವೆ. ಸರೋಜ, ನಿನ್ನ ವಿಜಯಕ್ಕೆ ನಾನು ಸಾರಥಿಯಾಗುತ್ತೇನೆ. ನಿನ್ನ ಕೊರಳಿಗೆ ವಿಜಯದ ಮಾಲೆ ಹಾಕಿಸುತ್ತೇನೆ. ನೋಡಿ, ನಿನ್ನಂತ ಧೈರ್ಯಶಾಲಿಯೇ ನನಗೆ ಸಿಕ್ಕಿರುವಾಗ ನಿರ್ಭಯವಾಗಿ ನುಡಿಸಬಲ್ಲೆ ನಾನ ಮನೆಯಲ್ಲಿ. ಸರೋಜ, ಹಾಗಾದರೆ ಈ ಕಾಮದಾಹದ ವೇದನೆಯಿಂದ ಬಳಲುತ್ತಿರುವ ನಾಗೇಂದ್ರನ ಬಿಸು ಅಪ್ಪಿಗೆಯಲ್ಲಿ ಮಿಲನ ಆಗು ಬಾ. ನನ್ನ ಆಸೆಯ ಹೂವಿನಲ್ಲಿ ಮಕರಂದ ಹಿರುವ ದುಂಬಿ ನೀನಾಗುವೆಯಾ ರಾಜ? ನಿಜವಾಗಿಲು? ನಿಜನಲ್ಲ? ಅಡಿ ಹಂಗಂದ್ರೆ ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಗಡಿಯಲಿ ರವಿಯ ರಶ್ಮಿಯಲಿ ಚುಮು ಚುಮು ಚಳಿಯಲಿ ರವಿಯ ರಶ್ಮಿಯಲಿ ಮಿರ ಮಿರ ಮಿಂಚು ಈ ಕಾಮನ ರೂಪವೇ, ಮಿರ ಮಿರ ಮಿಂಚು ಈ ಕಾಮನ ರೂಪವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಈ ಆಶಾಲತೆಯಲ್ಲಿ
ಬದುಕಲಿ ಹ್ಯಾಂಗ ಹೇಳ ನಿನ ಮರತ ಕಣ್ಣೆತ್ತಿ ನೋಡಿಲ್ಲ ಯಾರನ್ನು ನಿನ ವರತ ಕಟ್ಟಿದ ಕನಸಿನದು. ಹಲೋ, ಕಂಪ್ನಿಗೆ 2,000 ರೂಪಾಯಿ ಕೆ ಹುಂಡೇಕರ್ ವೆಟರ್ನರಿ ಡಾಕ್ಟರು ಕೊಟ್ಟಿದ್ದಾರೆ. 1,000 ರೂಪಾಯಿ ಶಿವಾನಂದ ಅವರಾದಿ ಸಾಕಿನ ಬಾದಾಮಿ ಅರಣ್ಯ ಇಲಾಖೆ ಇವರು 1,000 ರೂಪಾಯಿ ಕೊಟ್ಟಿದ್ದಾರೆ. 500 ರೂಪಾಯಿ ಲಕ್ಕನಗೌಡ ಚಿನಗಿರಿ, 2,000 ರೂಪಾಯಿ